ಸೌದಿ ಅರೇಬಿಯಾ ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರೋದು ಅಲ್ಲಿನ ಜನರ ರಿಚೆಸ್ಟ್ ಲೈಫ್. ಕೇವಲ ರಿಚ್ ಲೈಫ್ ಇಂದ ಮಾತ್ರವೇ ಸೌದಿ ಅರೇಬಿಯಾ ಫೇಮಸ್ ಆಗಿಲ್ಲ, ಬದಲಿಗೆ ಅಲ್ಲಿ ವಿಧಿಸುವ ಶಿಕ್ಷೆಗಳಿಂದ ಕೂಡ ಪ್ರಪಂಚದಾದ್ಯಂತ ತುಂಬಾನೇ ಫೇಮಸ್ ಆಗಿದೆ. ಇಲ್ಲಿ ಇಸ್ಲಾಮಿಕ್ ಧರ್ಮವನ್ನ ತುಂಬಾನೇ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಈ ದೇಶದಲ್ಲಿರುವ ರೂಲ್ಸ್ ಅನ್ನ ಯಾವುದೇ ಕಾರಣಕ್ಕೂ ಯಾರು ಕೂಡ ಬ್ರೇಕ್ ಮಾಡಬಾರದು. ಚಿಕ್ಕ ಚಿಕ್ಕ ತಪ್ಪುಗಳಿಗೆ ಕೂಡ ಭಯಂಕರವಾದ ಶಿಕ್ಷೆಗಳನ್ನ ಇಲ್ಲಿ ವಿಧಿಸಲಾಗುತ್ತೆ. ಆ ಶಿಕ್ಷೆಗಳ ಬಗ್ಗೆ ಗೊತ್ತಾದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಉದಾಹರಣೆಗೆ ಪಬ್ಲಿಕ್ ನಲ್ಲಿ ನಿಮ್ಮ ಪಾರ್ಟ್ನರ್ ನ ಕೈ ಹಿಡಿದುಕೊಂಡು ನಡೆಯುವುದು, ಅವರ ಪಕ್ಕದಲ್ಲಿ ಕೂರುವುದು ಅಥವಾ ಅವರನ್ನ ಹಗ್ ಮಾಡ್ಕೊಳ್ಳೋದು ಕೂಡ ಸೌದಿ ಅರೇಬಿಯಾದಲ್ಲಿ ಇಲ್ಲೀಗಲ್. ಇನ್ನು ಕಳ್ಳತನ, ಕೊಲೆ ರೀತಿಯ ಕ್ರೈಮ್ ಅನ್ನ ಮಾಡಿದ್ರೆ ಅವರಿಗೆ ವಿಧಿಸುವ ಶಿಕ್ಷೆಗಳು ತುಂಬಾನೇ ಭಯಂಕರವಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಬಂದು ಸೌದಿ ಅರೇಬಿಯಾದಲ್ಲಿ ವಿಧಿಸುವ ಭಯಂಕರವಾದ ಶಿಕ್ಷೆಗಳ ಬಗ್ಗೆ ಹಾಗೂ ಅಲ್ಲಿನ ವಿಚಿತ್ರವಾದ ನಿಯಮಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಸೌದಿ ಪೊಲೀಸ್. ಸೌದಿಯಲ್ಲಿ ವಿಧಿಸುವ ಶಿಕ್ಷೆಗಳ ಬಗ್ಗೆ ಮಾತನಾಡೋಕ್ಕೂ ಮೊದಲು ಸೌದಿ ಪೊಲೀಸರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಪಂಚದಲ್ಲಿರುವ ಎಲ್ಲಾ ದೇಶದ ಪೊಲೀಸರು ಮಾಡುವ ಕೆಲಸ ಒಂದೇ ರೀತಿಯಲ್ಲಿ ಇರುತ್ತೆ, ಆದ್ರೆ ಸೌದಿಯಲ್ಲಿರುವ ಪೊಲೀಸರು ಮಾತ್ರ ತುಂಬಾನೇ ಡಿಫ್ರೆಂಟ್ ಆಗಿರ್ತಾರೆ. ಅಂದ್ರೆ ಇಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲೀಸರನ್ನ ನಾವು ನೋಡಬಹುದು. ಅವರ ಕೆಲಸ ಕೂಡ ಬೇರೆ ಬೇರೆ ಆಗಿರುತ್ತೆ. ಮೊದಲಿಗೆ ಸೌದಿಯಲ್ಲಿರುವ ರೆಗ್ಯುಲರ್ ಪೊಲೀಸ್ ಬಗ್ಗೆ ಹೇಳೋದಾದ್ರೆ, ನಮ್ಮ ದೇಶದಲ್ಲಿರುವ ಪೊಲೀಸರು ಮಾಡುವ ಕೆಲಸವನ್ನೇ ಇವರು ಕೂಡ ಮಾಡ್ತಾರೆ. ಸೌದಿಯಲ್ಲಿ ಈ ಪೊಲೀಸರನ್ನ ದಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಸೇಫ್ಟಿ ಅಂತ ಕರೀತಾರೆ. ನೆಕ್ಸ್ಟ್ ಸೀಕ್ರೆಟ್ ಪೊಲೀಸ್, ಇವರನ್ನ ಸೌದಿಯಲ್ಲಿ ಮಬಾಹಿತ್ ಅಂತ ಕರೀತಾರೆ. ಇವರ ಕೆಲಸ ಕೂಡ ಆಲ್ಮೋಸ್ಟ್ ರೆಗ್ಯುಲರ್ ಪೊಲೀಸ್ ಮಾಡುವ ಕೆಲಸವನ್ನೇ ಇವರು ಕೂಡ ಮಾಡ್ತಾರೆ, ಬಟ್ ದೇಶದ ರಕ್ಷಣೆ ಮೇಲೆ ಇವರು ಸೀಕ್ರೆಟ್ ಆಗಿ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ರಿಲಿಜಿಯನ್ ಪೊಲೀಸ್, ಸೌದಿಯಲ್ಲಿ ಇವರನ್ನ ಮುಟಾವಾ ಅನ್ನುವ ಹೆಸರಲ್ಲಿ ಕರೆಯಲಾಗುತ್ತೆ. ಈ ಪೊಲೀಸರ ಕೆಲಸ ಬಂದು ದೇಶದಲ್ಲಿರುವ ಜನರು ಇಸ್ಲಾಮಿಕ್ ಧರ್ಮದ ನಿಯಮಗಳನ್ನ ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡದೇ ಇರೋ ರೀತಿ ನೋಡಿಕೊಳ್ತಾರೆ. ನಂಬರ್ 1, ಹ್ಯಾಂಡ್ ಕಟಿಂಗ್. ಸೌದಿ ಅರೇಬಿಯಾದಲ್ಲಿ ಮುಖ್ಯವಾಗಿ ಕಳ್ಳತನ ಮಾಡಿದವರಿಗೆ ಅಲ್ಲಿನ ಕಾನೂನು ವಿಧಿಸುವ ಶಿಕ್ಷೆ ಇದು. ಈ ರೀತಿಯ ಶಿಕ್ಷೆಯನ್ನ ಇಸ್ಲಾಮಿಕ್ ನ ನಿಯಮಗಳ ಮುಖಾಂತರ ವಿಧಿಸಲಾಗುತ್ತೆ. ಯಾರಾದ್ರೂ ಒಬ್ಬ ವ್ಯಕ್ತಿ ಕಳ್ಳತನ ಮಾಡಿರುವುದು ಪ್ರೂವ್ ಆದ್ರೆ ಆ ವ್ಯಕ್ತಿಗೆ ಈ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಅಂದ್ರೆ ಆ ವ್ಯಕ್ತಿಯ ಬಲಗೈಯನ್ನ ಕಟ್ ಮಾಡ್ತಾರೆ, ಕೆಲವು ಬಾರಿ ಎಡಗಾಲನ್ನ ಕೂಡ ಕಟ್ ಮಾಡಲಾಗುತ್ತೆ. ಈ ಕೈಯನ್ನ ಕಟ್ ಮಾಡುವ ವಿಧಾನ ನಿಮ್ಮನ್ನ ಆಶ್ಚರ್ಯಪಡಿಸುತ್ತೆ. ಮೊದಲು ಆ ವ್ಯಕ್ತಿಗೆ ಅನೆಸ್ಥೇಷಿಯಾವನ್ನ ಕೊಟ್ಟು ಡಾಕ್ಟರ್ಗಳ ಮುಖಾಂತರವೇ ಕೈಯನ್ನ ಕಟ್ ಮಾಡಲಾಗುತ್ತೆ. ಈ ಶಿಕ್ಷೆ ನಿಜವಾಗ್ಲೂ ತುಂಬಾನೇ ಕ್ರೂರವಾಗಿದೆ ಅಲ್ವಾ? ಈ ಶಿಕ್ಷೆಯನ್ನ ವಿರೋಧಿಸುತ್ತಾ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಗಳು ಪ್ರತಿಭಟನೆ ಕೂಡ ಮಾಡಿವೆ, ಆದ್ರೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ನಂಬರ್ 2, ಸ್ಟೋನಿಂಗ್ ಅಂಡ್ ಎಕ್ಸಿಕ್ಯೂಷನ್. ಕಲ್ಲಿನಿಂದ ಹೊಡೆಯುವ ಈ ಶಿಕ್ಷೆಯನ್ನ ಲ್ಯಾಪಿಡೇಷನ್ ಅಂತ ಕೂಡ ಕರೀತಾರೆ. ಸೌದಿ ಅರೇಬಿಯಾದಲ್ಲಿರುವ ಒಂದು ಮರಣ ಶಿಕ್ಷೆ ಇದು. ಇಸ್ಲಾಮಿಕ್ ನಿಯಮಗಳ ಪ್ರಕಾರ ವ್ಯಭಿಚಾರ ಅಥವಾ ಇತರೆ ಲೈಂಗಿಕ ತಪ್ಪುಗಳನ್ನ ಯಾರಾದ್ರೂ ಮಾಡಿದ್ರೆ ಅವರಿಗೆ ಭಯಂಕರವಾದ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಅಂದ್ರೆ ಜನರೆಲ್ಲ ಕಲ್ಲುಗಳಿಂದ ಅವರನ್ನ ಹೊಡೆದು ಸಾಯಿಸ್ತಾರೆ. ಈ ರೀತಿಯ ತಪ್ಪುಗಳು ಮಾಡಿದವರನ್ನ ಮೊದಲಿಗೆ ಒಂದು ಗುಂಡಿಯನ್ನ ತೋಡಿ ಸೊಂಟದವರೆಗೂ ಇಲ್ಲ ಎದೆಯವರೆಗೂ ಅವರನ್ನ ಮಣ್ಣಿನಲ್ಲಿ ಊತಾಕ್ತಾರೆ. ನಂತರ ಎಲ್ಲರೂ ಕಲ್ಲುಗಳಿಂದ ಸಾಯೋವರೆಗೂ ಹೊಡಿತಾರೆ. ಈ ಶಿಕ್ಷೆಯನ್ನ ನೋಡಲು ಸುತ್ತಮುತ್ತ ಇರುವ ಜನರನ್ನ ಕೂಡ ಕರೆಯಲಾಗುತ್ತೆ. ಅವರಲ್ಲಿ ಪ್ರತಿಯೊಬ್ರು ಕೂಡ ಬರುವಾಗ ಕಲ್ಲುಗಳನ್ನ ತೆಗೆದುಕೊಂಡು ಬರ್ತಾರೆ. ಇದು ತುಂಬಾ ಅವಮಾನಕರವಾದ ಮತ್ತು ಕ್ರೂರವಾದ ಶಿಕ್ಷೆ. ಈ ಶಿಕ್ಷೆಯನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು ಅಂತ ತುಂಬಾನೇ ಪ್ರಯತ್ನಗಳು ನಡೆಯುತ್ತಿವೆ. ನಂಬರ್ 3, ಫ್ಲಾಗಿಂಗ್. ಸೌದಿ ಅರೇಬಿಯಾದಲ್ಲಿ ಮದ್ಯಪಾನ, ವ್ಯಭಿಚಾರ ಇನ್ನಿತರೆ ತಪ್ಪುಗಳಿಗೆ ಈಗಲೂ ಕೂಡ ವಿಧಿಸುವ ಶಾರೀರಿಕ ಶಿಕ್ಷೆ ಇದು. ತಪ್ಪು ಮಾಡಿದವರನ್ನ ಚಾಟಿಯಿಂದ ಹೊಡೆಯುವುದು ಮಾಡ್ತಾರೆ. ಬೆನ್ನಿಗೆ ಮತ್ತು ಕಾಲುಗಳಿಗೆ ಚಾಟಿಯಿಂದ ಹೊಡೆದ್ರೆ ತಡೆಯಲಾರದಷ್ಟು ನೋವಾಗುತ್ತೆ ಅನ್ನೋದು ಅವರ ನಂಬಿಕೆ. ಸೌದಿಯಲ್ಲಿ ಈ ಚಾಟಿಯಿಂದ ಹೊಡೆಯುವ ಶಿಕ್ಷೆಯನ್ನ ತಪ್ಪು ಮಾಡಿದವರಿಗೆ ಅವಮಾನವಾಗಬೇಕು ಅಂತ ಪಬ್ಲಿಕ್ ನಲ್ಲೇ ಈ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಅವರು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅವರಿಗೆ 10 ರಿಂದ 100 ಚಾಟಿ ಏಟನ್ನ ಕೊಡಲಾಗುತ್ತೆ. ನಂಬರ್ 4, ಶಿಲುಬೆಗೇರಿಸುವಿಕೆ. ಮರಣ ಶಿಕ್ಷೆ ವಿಧಿಸಿದ ವ್ಯಕ್ತಿಯನ್ನ ಶಿಲುಬೆಗೇರಿಸಲಾಗುತ್ತೆ. ಇದು ನಿನ್ನೆ ಮೊನ್ನೆ ಹುಟ್ಟಿಕೊಂಡ ಶಿಕ್ಷೆ ಅಲ್ಲ. ಸೌದಿಯಲ್ಲಿ ಶತಮಾನಗಳ ಹಿಂದಿನಿಂದಲೂ ಈ ಶಿಕ್ಷೆಯನ್ನ ವಿಧಿಸ್ತಾ ಇದ್ದಾರೆ, ಆದ್ರೆ ರೀಸೆಂಟ್ ಆಗಿ ಕೆಲವು ವರ್ಷಗಳಿಂದ ಈ ಶಿಕ್ಷೆಯನ್ನ ಯಾರಿಗೂ ವಿಧಿಸಿಲ್ಲ. ಮುಖ್ಯವಾಗಿ ಕೊಲೆ ಮತ್ತು ದರೋಡೆ ಮಾಡಿದವರಿಗೆ ಈ ಶಿಕ್ಷೆಯನ್ನ ವಿಧಿಸಲಾಗ್ತಿತ್ತು. ಈ ಎಲ್ಲಾ ಶಿಕ್ಷೆಗಳನ್ನ ಇಸ್ಲಾಮಿಕ್ ನಿಯಮಗಳ ಉಲ್ಲಂಘನೆ ಮಾಡಿದ ಕಾರಣ ಅವರಿಗೆ ಈ ಭಯಂಕರವಾದ ಶಿಲುಬೆಗೇರಿಸುವ ಶಿಕ್ಷೆಯನ್ನ ಕೊಡಲಾಗುತ್ತೆ. ಕೆಲವು ವರ್ಷಗಳಿಂದ ಈ ಶಿಕ್ಷೆಯ ಬದಲಿಗೆ ಬೇರೆ ಶಿಕ್ಷೆಗಳನ್ನ ವಿಧಿಸ್ತಾ ಇದ್ದಾರೆ. ಉದಾಹರಣೆಗೆ ನೇಣುಗಂಬಕ್ಕೆ ಹಾಕುವುದು ಇಲ್ಲ ತಲೆಯನ್ನ ಕತ್ತರಿಸೋದು ಮಾಡ್ತಾರೆ. ಅದು ಕೂಡ ಪಬ್ಲಿಕ್ ನ ಎದುರುಗಡೆ ಈ ಶಿಕ್ಷೆಯನ್ನ ಹಾಕಲಾಗುತ್ತೆ. ನಂಬರ್ 5, ಹೆಡ್ ಕಟಿಂಗ್. ಸೌದಿ ಅರೇಬಿಯಾದಲ್ಲಿ ಡ್ರಗ್ಸ್ ಸಪ್ಲೈ, ಮರ್ಡರ್ ಅಥವಾ ಧರ್ಮಗಳ ವಿರುದ್ಧವಾಗಿ ಯಾರಾದ್ರೂ ನಡೆದುಕೊಂಡ್ರೆ ಇಸ್ಲಾಮಿಕ್ ನಿಯಮಗಳ ಪ್ರಕಾರ ತುಂಬಾ ಭಯಂಕರವಾದ ಶಿಕ್ಷೆಯನ್ನ ಅವರಿಗೆ ವಿಧಿಸಲಾಗುತ್ತೆ. ಅಂದ್ರೆ ತಪ್ಪು ಮಾಡಿದ ವ್ಯಕ್ತಿಯ ತಲೆಯನ್ನ ಪಬ್ಲಿಕ್ ನ ಮುಂದೆನೆ ಕತ್ತರಿಸ್ತಾರೆ. ಯಾಕಿಷ್ಟು ಭಯಂಕರವಾದ ಶಿಕ್ಷೆಯನ್ನ ಅವರು ವಿಧಿಸ್ತಾರೆ ಅಂದ್ರೆ ಮತ್ತೆ ಯಾರು ಕೂಡ ಇಂತಹ ತಪ್ಪುಗಳ
ತಪ್ಪುಗಳನ್ನ ಮಾಡುವ ಯೋಚನೆ ಕೂಡ ಮಾಡಬಾರ್ದು ಅಂತ ಈ ಭಯಂಕರವಾದ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಸಿಕ್ಕವರ ಕೈಯಲ್ಲಿ ತಲೆಯನ್ನ ಕತ್ತರಿಸೋದಿಲ್ಲ. ಈ ಶಿಕ್ಷೆಯನ್ನ ವಿಧಿಸೋಕೆ ಅಂತಾನೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅನ್ನ ನೇಮಿಸ್ತಾರೆ. ಅದು ಕೂಡ ಒಂದೇ ಏಟಿಗೆ ತಲೆಯನ್ನ ಕತ್ತರಿಸಬೇಕು. ಮೊದಲಿಗೆ ತಪ್ಪು ಮಾಡಿದ ವ್ಯಕ್ತಿಯ ಕಣ್ಣಿಗೆ ಕಪ್ಪು ಬಟ್ಟೆಯನ್ನ ಕಟ್ಟಿ ಮೊಣಕಾಲಿನ ಮೇಲೆ ಕೂರಿಸಿ ನಂತರ ತಲೆಯನ್ನ ಕತ್ತರಿಸ್ತಾರೆ. ಇಷ್ಟೊಂದು ಭಯಂಕರವಾದ ಕ್ರೂರವಾದ ಶಿಕ್ಷೆಯನ್ನ ಪಬ್ಲಿಕ್ ನ ಮುಂದೆನೆ ವಿಧಿಸಲಾಗುತ್ತೆ. ಈ ಶಿಕ್ಷೆಯನ್ನ ಸೌದಿಯ ಕೆಲವು ಜನರು ಸಪೋರ್ಟ್ ಮಾಡಿದ್ರೆ ಇನ್ನು ಕೆಲವರು ವಿರೋಧಿಸ್ತಾರೆ. ಫ್ರೆಂಡ್ಸ್, ಮದುವೆಗೆ ಮುಂಚೆನೆ ಪಾರ್ಟ್ನರ್ ನ ಜೊತೆ ಇರೋದು ಸೌದಿ ಅರೇಬಿಯಾದಲ್ಲಿ ಇಲ್ಲೀಗಲ್. ಈ ರೀತಿ ಮಾಡೋದನ್ನ ಅಡಲ್ಟರಿ ಅಂಡ್ ಫಾರಿಕೇಶನ್ ಅಂತ ಕರೀತಾರೆ. ಯಾರಾದ್ರೂ ಈ ಅಪರಾಧ ಮಾಡುತ್ತಾ ಸಿಕ್ಕಿ ಬಿದ್ರೆ ಅವರಿಗೆ ಶಿಕ್ಷೆ ಬೀಳೋದನ್ನ ತಪ್ಪಿಸಲು ಯಾರಿಂದಾನೂ ಸಾಧ್ಯವಿಲ್ಲ. ಇದರಲ್ಲಿ ತಪ್ಪು ಹುಡುಗನ ಕಡೆ ಇದ್ರು ಅಥವಾ ಹುಡುಗಿ ಕಡೆ ಇದ್ರು ಕೂಡ ಅವರಿಗೆ ಪಬ್ಲಿಕ್ ನಲ್ಲಿ 100 ಚಾಟಿ ಹೇಟನ್ನ ಹೊಡೆಯಲಾಗುತ್ತೆ. ಒಂದು ವೇಳೆ ಅವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರಿಗೆ ಮೊದಲೇ ಬೇರೆಯವರ ಜೊತೆ ಮದುವೆಯಾಗಿದ್ರೆ ಅಂತವರಿಗೆ ಹಿಂದೆ ಹೇಳಿದಂತೆ ಕಲ್ಲುಗಳಿಂದ ಹೊಡೆದು ಸಾಯಿಸಲಾಗುತ್ತೆ. ಹೋಮೋಸೆಕ್ಸುಯಾಲಿಟಿ ತುಂಬಾ ದೇಶಗಳಲ್ಲಿ ಲೀಗಲ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಭಾರತ ಕೂಡ ಒಂದು. ಹೋಮೋಸೆಕ್ಸುಯಾಲಿಟಿ ಅಂದ್ರೆ ಸೇಮ್ ಜೆಂಡರ್ ಜೊತೆ ಮದುವೆ ಆಗಲು ಕೆಲವರು ಇಷ್ಟಪಡ್ತಾರೆ. ಅದನ್ನೇ ಹೋಮೋಸೆಕ್ಸುಯಾಲಿಟಿ ಅಂತಾರೆ. ಆದ್ರೆ ಸೌದಿ ಅರೇಬಿಯಾದಲ್ಲಿ ಇದು ತುಂಬಾನೇ ದೊಡ್ಡ ಅಪರಾಧ. ಅಂದ್ರೆ ಕೊಲೆ ಮಾಡುವುದಕ್ಕಿಂತ ಈ ಹೋಮೋಸೆಕ್ಸುಯಾಲಿಟಿ ತುಂಬಾನೇ ದೊಡ್ಡ ಅಪರಾಧವಾಗಿದೆ. ಯಾರಿಗಾದ್ರೂ ಸೇಮ್ ಜೆಂಡರ್ ಜೊತೆ ಸಂಬಂಧ ಇರೋದು ಗೊತ್ತಾದ್ರೆ ಅವ್ರಿಗೆ ಚಾಟಿಂದ ಹೊಡೆಯುವುದು, ಜೈಲಿಗೆ ಹಾಕುವುದು ಇಲ್ಲ ಮರಣ ಶಿಕ್ಷೆಯನ್ನು ಕೂಡ ಕೊಡಲಾಗುತ್ತೆ. ಅತ್ಯಾಚಾರ ಇದು ಪ್ರತಿಯೊಂದು ದೇಶದಲ್ಲಿ ದೊಡ್ಡ ಅಪರಾಧನೇ. ನಿಮ್ಗೆ ಗೊತ್ತಾ, ಅಮೆರಿಕದಲ್ಲಿ 100 ಜನ ಈ ತಪ್ಪು ಮಾಡಿದ್ರೆ ಅದರಲ್ಲಿ ಕೇವಲ 3ರಿಂದ 4 ಜನಕ್ಕೆ ಮಾತ್ರ ಶಿಕ್ಷೆ ಬೀಳ್ತಾ ಇದೆ. ಉಳಿದವರು ಕೆಲವು ಲೂಪೋಲ್ಸ್ ಅನ್ನ ಬಳಸ್ಕೊಂಡು ಕಾನೂನಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಕೂಡ ತಪ್ಪು ಮಾಡಿರೋದು ಪ್ರೂವ್ ಆದ್ರೂ ಅವರಿಗೆ ಶಿಕ್ಷೆ ಬೀಳೋದಕ್ಕೆ ತುಂಬಾನೇ ವರ್ಷಗಳ ಸಮಯ ಬೇಕಾಗುತ್ತೆ. ಆದ್ರೆ ಸೌದಿ ಅರೇಬಿಯಾದಲ್ಲಿ ಆಗಲ್ಲ. ತಪ್ಪು ಮಾಡಿರೋದು ಸಾಬೀತಾದ್ರೆ ಸಾಕು, ಆದಷ್ಟು ಬೇಗ ಮರಣ ಶಿಕ್ಷೆಯನ್ನ ಕೊಡಲಾಗುತ್ತೆ. ಅಂದ್ರೆ ಪಬ್ಲಿಕ್ ನ ಮುಂದೆಯೇ ಆ ವ್ಯಕ್ತಿಯ ತಲೆಯನ್ನ ಕತ್ತರಿಸ್ತಾರೆ. ಈ ತಪ್ಪು ಇಸ್ಲಾಮಿಕ್ ನ ನಿಯಮಗಳಿಗೆ ಕಂಪ್ಲೀಟ್ ಆಗಿ ವಿರುದ್ಧವಾಗಿದೆ. ಇದರಿಂದ ಯಾವುದೇ ಕಾರಣಕ್ಕೂ ಅವರಿಗೆ ಕ್ಷಮೆ ಅನ್ನೋದು ಇರೋದಿಲ್ಲ. ಆಲ್ಮೋಸ್ಟ್ ಎಲ್ಲಾ ದೇಶಗಳಲ್ಲೂ ಕೊಲೆ ಮಾಡುವುದು ತುಂಬಾನೇ ದೊಡ್ಡ ತಪ್ಪು. ಆದ್ರೂ ಕೂಡ ಎಲ್ಲಾ ದೇಶಗಳಲ್ಲೂ ಕೊಲೆಗಳು ನಡೆಯೋದು ತುಂಬಾನೇ ಕಾಮನ್ ಆಗೋಗಿದೆ. ಕೊಲೆ ಮಾಡಿದವರಿಗೆ ಶಿಕ್ಷೆಗಳು ಕೂಡ ಇರುತ್ತೆ. ಆದ್ರೆ ಆ ಶಿಕ್ಷೆಗಳು ವಿಧಿಸೋದಕ್ಕೆ ವರ್ಷಗಟ್ಟಲೆ ಸಮಯ ಬೇಕಾಗುತ್ತೆ. ಸೌದಿಯ ಬಗ್ಗೆ ಮಾತನಾಡಿದ್ರೆ ಕೊಲೆ ಮಾಡಿರೋದು ಪ್ರೂವ್ ಆದ್ರೆ ಸಾಕು, ತಕ್ಷಣ ಅವರಿಗೆ ಶಿಕ್ಷೆ ವಿಧಿಸಲಾಗುತ್ತೆ. ಅದು ಕೂಡ ಡೈರೆಕ್ಟ್ ಆಗಿ ಮರಣ ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಇಲ್ಲಿ ಕೊಲೆ ಮಾಡಿದ್ದಾರೆ ಅಂತ ಪ್ರೂವ್ ಮಾಡೋದು ತುಂಬಾನೇ ಸಿಂಪಲ್. ಅಂದ್ರೆ ಇಬ್ಬರು ವ್ಯಕ್ತಿಗಳು ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಿದ್ರೆ ಸಾಕು, ಅದು ನಿಜನ ಸುಳ್ಳ ಅಂತ ಕೂಡ ವೆರಿಫೈ ಮಾಡೋದಿಲ್ಲ. ಅವನಿಗೆ ತಕ್ಷಣ ಶಿಕ್ಷೆಯನ್ನ ಹಾಕಲಾಗುತ್ತೆ. ಈ ಕೇಸ್ ನಲ್ಲಿ ಶಿಕ್ಷೆ ಕೊಡುವ ಅಧಿಕಾರ ಕೊಲೆಯಾದ ವ್ಯಕ್ತಿಯ ಕುಟುಂಬದ ಕೈಯಲ್ಲೇ ಇರುತ್ತೆ. ಅಂದ್ರೆ ಆ ಕುಟುಂಬ ಯಾವ ಶಿಕ್ಷೆ ವಿಧಿಸಬೇಕು ಅಂತ ಹೇಳ್ತಾರೋ ಆ ಶಿಕ್ಷೆಯನ್ನೇ ಸೌದಿಯ ಕೋರ್ಟ್ ವಿಧಿಸುತ್ತೆ. ಆ ಕುಟುಂಬ ಮರಣ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿದ್ರೆ ಅವರ ಮುಂದೆನೆ ತಲೆಯನ್ನ ಕತ್ತರಿಸ್ತಾರೆ. ಇಲ್ಲ ಆ ವ್ಯಕ್ತಿಯನ್ನ ಕ್ಷಮಿಸಿದ್ರೆ ಕೋರ್ಟ್ ಕೂಡ ಆ ವ್ಯಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ನಮ್ಮ ದೇಶದಲ್ಲಿ ಕೂಡ ಮಾಟ ಮಂತ್ರ ಮಾಡೋದು ತಪ್ಪೆ. ಅದೇ ರೀತಿ ಸೌದಿ ಅರೇಬಿಯಾದಲ್ಲಿ ಕೂಡ ಮಾಟ ಮಂತ್ರ ಮಾಡೋದು ತುಂಬಾನೇ ದೊಡ್ಡ ಕ್ರೈಮ್. ಇಸ್ಲಾಮಿಕ್ ಧರ್ಮದ ಪ್ರಕಾರ ಕೂಡ ಮಾಟ ಮಂತ್ರ ಕಲಿಯೋದು ಅಥವಾ ಅದನ್ನ ಮಾಡೋದು ಅತಿ ದೊಡ್ಡ ಅಪರಾಧ. ಆದ್ರೆ ವಾಮಾಚಾರದ ಮೇಲೆ ಸೌದಿ ಅರೇಬಿಯಾದಲ್ಲಿ ಯಾವುದೇ ರೀತಿಯ ಸರಿಯಾದ ಕಾನೂನುಗಳು ಇಲ್ಲ. ಆದ್ರೂ ಕೂಡ ಯಾರಾದ್ರೂ ವಾಮಾಚಾರ ಮಾಡುತ್ತಾ ಸಿಕ್ಕಿ ಬಿದ್ರೆ ಅವರಿಗೆ ಜೈಲು ಶಿಕ್ಷೆ, ದೊಡ್ಡ ಮಟ್ಟದಲ್ಲಿ ದಂಡ, ಕೆಲವು ಬಾರಿ ಮರಣ ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ. ಸೌದಿ ಅರೇಬಿಯಾದಲ್ಲಿ ಇಸ್ಲಾಮಿಕ್ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ಅಥವಾ ಅವರ ದೇವರ ವಿರುದ್ಧವಾಗಿ ಮಾತನಾಡಿದ್ರೆ ಕಠಿಣವಾದ ಶಿಕ್ಷೆಯನ್ನ ಹಾಕಲಾಗುತ್ತೆ. ಅಂದ್ರೆ ಪಬ್ಲಿಕ್ ನ ಮುಂದೆ ತಲೆಯನ್ನ ಕತ್ತರಿಸಲಾಗುತ್ತೆ, ಇಲ್ಲ ಸಾಯೋವರೆಗೂ ಕಲ್ಲಿನಿಂದ ಹೊಡಿತಾರೆ. ಒಂದು ವೇಳೆ ಬೇರೆ ದೇಶದ ವ್ಯಕ್ತಿ ಸೌದಿಗೆ ಬಂದು ಇಂತಹ ಕೆಲಸ ಮಾಡಿದ್ರೆ ಪರ್ಮನೆಂಟ್ ಆಗಿ ಅವರನ್ನ ಸೌದಿ ಅರೇಬಿಯಾದಿಂದ ಕೂಡ ಬ್ಯಾನ್ ಮಾಡಲಾಗುತ್ತೆ. ಸೊ ಫ್ರೆಂಡ್ಸ್, ಇವಾಗಿತ್ತು ಸೌದಿ ಅರೇಬಿಯಾದ ವಿಚಿತ್ರವಾದ ನಿಯಮಗಳು ಮತ್ತು ಭಯಂಕರವಾದ ಶಿಕ್ಷೆಗಳು. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.